ಹಾಯ್ ಫ್ರೆಂಡ್ಸ್ ನಾವಿಂದು ಈ ವಿಡಿಯೋದಲ್ಲಿ ಒಬ್ಬ ಅಸಾಮಾನ್ಯ ಮಹಿಳೆ ಬಗ್ಗೆ ಮಾತನಾಡಲಿದ್ದೇವೆ. ಆಕೆ ಯಾರು ಗೊತ್ತಾ? ಟಾಕ್ಸಿಕ್ ಸಿನಿಮಾವನ್ನು ನಿರ್ದೇಶಿಸಿದ ನಿರ್ದೇಶಕಿ. 16 ವರ್ಷಗಳ ಕಾಲ ಈಕೆ ಮಲಯಾಳಂ ಚಿತ್ರರಂಗದಲ್ಲಿ ನಟಿಯಾಗಿ ಮಿಂಚಿ ಇಂದು ಭಾರತೀಯ ಚಿತ್ರರಂಗವೇ ಬೆರಗಾಗುವಂಥ ಸಿನಿಮಾವೊಂದನ್ನು ನಿರ್ಮಿಸಿರುವ ಈಕೆ ಹೆಸರು ಗೀತು ಮೋಹನ್ ದಾಸ್. ಎಲ್ಲರಿಗೂ ಗೊತ್ತು, ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಅದು ಕೇವಲ ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ರಾಜಮೌಳಿ ಇರ್ಬೋದಾ ಅಥವಾ ಪ್ರಶಾಂತ್ ನೀಲ್ ಇರ್ಬೋದಾ ಅಂದುಕೊಂಡಿದ್ದ ಜನರಿಗೆ ಯಶ್ ನೀಡಿದ ಶಾಕ್ ಅಷ್ಟಿಷ್ಟಲ್ಲ. ಅವರು ಕೈ ಹಿಡಿದಿದ್ದು ಗೀತು ಮೋಹನ್ ದಾಸ್ ಎಂಬ ಕ್ರಾಂತಿಕಾರಿ ನಿರ್ದೇಶಕಿಯನ್ನು. ಆದರೆ ಈ ಯಶಸ್ಸಿನ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಬಾಲನಟಿಯಾಗಿ ಬಣ್ಣದ ಲೋಕಕ್ಕೆ ಬಂದ ಈ ಪುಟ್ಟ ಹುಡುಗಿ ಬೆಳೆಯುತ್ತಾ ಹೋದಂತೆ ಕಂಡದ್ದು ಬಣ್ಣದ ಬದುಕಿಗಿಂತ ಹೆಚ್ಚಾಗಿ ಬದುಕಿನ ಕೈ ಸತ್ಯಗಳನ್ನು. ಚಿತ್ರರಂಗದ ತಾರತಮ್ಯ, ವೈಯಕ್ತಿಕ ಜೀವನದ ಏರಿಳಿತಗಳು ಮತ್ತು ಒಬ್ಬ ಮಹಿಳೆಯಾಗಿ ಈ ಮಾಸ್ ಸಿನಿಮಾದ ಲೋಕದಲ್ಲಿ ತನ್ನನ್ನು ತಾನು ಸಾಬೀತುಪಡಿಸಲು ಆಕೆ ಪಟ್ಟ ಪಾಡು ರೋಚಕವಾಗಿದೆ. ಅಷ್ಟಕ್ಕೂ ಈ ಟಾಕ್ಸಿಕ್ ಸಿನಿಮಾದ ಹಿಂದಿರೋ ಆ ಮಾಸ್ಟರ್ ಮೈಂಡ್ ಕಥೆ ಏನು? ಯಶ್ ಅವರನ್ನು ಒಪ್ಪಿಸಲು ಈಕೆ ಎಂಥ ಕತೆ ಸಿದ್ಧಪಡಿಸಿದ್ರು? ಒಬ್ಬ ನಟಿ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕಿಯಾಗಿ ಬೆಳೆದ ಹಾದಿಯಲ್ಲಿ ಎದುರಾದ ಆ ಕಹಿ ಘಟನೆಗಳಾದರೂ ಯಾವುವು? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಸ್ನೇಹಿತರೆ, ಗೀತು ಮೋಹನ್ ದಾಸ್ ಅವರ ಈ ಸುದೀರ್ಘ ಪಯಣ ಶುರುವಾಗಿದ್ದು ಬಣ್ಣದ ಲೋಕದ ಒಂದು ಪುಟ್ಟ ಮಗುವಿನ ರೂಪದಲ್ಲಿ. 1986ರಲ್ಲಿ ಕೇರಳದ ಚಿತ್ರರಂಗಕ್ಕೆ ಒನ್ನು ಮುತ್ತಲ್ ಪೂಜ್ಯಂ ವರೆ ಎಂಬ ಸಿನಿಮಾದ ಮೂಲಕ ಗೀತು ಕಾಲಿಟ್ಟಾಗ ಅವರಿಗೆ ಕೇವಲ 5 ವರ್ಷ ಆಗ. ಅಂದು ಮಮ್ಮೂಟಿ ಅವರಂಥ ಮಹಾನ್ ನಟನ ಎದುರು ನಿಂತು ಆ ಪುಟ್ಟ ಹುಡುಗಿ ಅಭಿನಯಿಸಿದ ರೀತಿ ನೋಡಿ ಕೇರಳದ ಜನ ಇವಳು ಮುಂದೆ ದೊಡ್ಡ ಸ್ಟಾರ್ ಆಗ್ತಾಳೆ ಅಂತಲೇ ಭವಿಷ್ಯ ನುಡಿದಿದ್ರು. ಆದರೆ ಜೀವನದ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಆಕೆ ತಂದೆ ಮೋಹನ್ ದಾಸ್ ಅವರಿಗೆ ಮಗಳ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ಇತ್ತು. ಹೀಗಾಗಿ ನಟನೆಯಲ್ಲಿ ಹೆಸರು ಮಾಡುತ್ತಿದ್ದಾಗಲೇ ಗೀತು ಅವರನ್ನು ದೂರದ ಮಲೇಷಿಯಾ ಮತ್ತು ಕೆನಡಾಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಆಕೆ ಬೆಳೆದದ್ದು ಸಿನಿಮಾ ರಂಗದ ಗದ್ದಲದಿಂದ ಸಂಪೂರ್ಣ ದೂರವಾಗಿ. ವರ್ಷಗಳು ಉರುಳಿದವು. ವಿದ್ಯಾಭ್ಯಾಸ ಮುಗಿಸಿ ಮತ್ತೆ ಭಾರತಕ್ಕೆ ಮರಳಿದ ಗೀತು ಅವರಿಗೆ ಚಿತ್ರರಂಗ ಮತ್ತೆ ಕೈ ಬೀಸಿ ಕರೆಯಿತು. ಆದರೆ ಈ ಎರಡನೇ ಇನ್ನಿಂಗ್ಸ್ ಮೊದಲಿನಷ್ಟು ಸಿಹಿಯಾಗಿರಲಿಲ್ಲ. ನಟಿಯಾಗಿ ವಾಪಸ್ ಬಂದಾಗ ಅವರಿಗೆ ಎದುರಾಗಿದ್ದು ಸಾಲು ಸಾಲು ಸವಾಲುಗಳು. ಒಬ್ಬ ಗ್ಲಾಮರಸ್ ನಟಿಯಾಗಿ ಮಾತ್ರ ಗುರುತಿಸಿಕೊಳ್ಳಲು ಅವರಿಗೆ ಇಷ್ಟವಿರಲಿಲ್ಲ. ಆದರೆ ಅಂದಿನ ಮಲಯಾಳಂ ಚಿತ್ರರಂಗದಲ್ಲಿ ಒಬ್ಬ ನಟಿಗೆ ಸಿಗುತ್ತಿದ್ದ ಪಾತ್ರಗಳು ಮತ್ತು ಸ್ಥಾನಮಾನಗಳು ಅವರಿಗೆ ಸಮಾಧಾನ ನೀಡಲಿಲ್ಲ. ಅದರಲ್ಲೂ ಸಿನಿಮಾ ಸೀಟ್ಗಳಲ್ಲಿ ಮಹಿಳೆಯರನ್ನು ನಡೆಸಿಕೊಳ್ಳುತ್ತಿದ್ದ ರೀತಿ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಟಿಯರಿಗಿದ್ದ ಮಿತಿಗಳು ಗೀತು ಅವರಲ್ಲಿ ಒಂದು ರೀತಿಯ ಅಸಮಾಧಾನ ಮೂಡಿಸುತ್ತಿತ್ತು. ಇದೇ ಸಮಯದಲ್ಲಿ ಅವರು ಚಿತ್ರರಂಗದ ಕೈ ಸತ್ಯಗಳನ್ನು ಹತ್ತಿರದಿಂದ ಕಂಡರು. ಪ್ರತಿಭೆ ಇದ್ದರೂ ಸರಿಯಾದ ಅವಕಾಶ ಸಿಗದ ಪರಿಸ್ಥಿತಿ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನದೇ ಆದ ಆಲೋಚನೆಗಳನ್ನು ವ್ಯಕ್ತಪಡಿಸಿದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಮನಸ್ಥಿತಿ ಅವರನ್ನು ಕಾಡಿತು. ಆ ಕ್ಷಣದಲ್ಲೇ ಗೀತು ನಿರ್ಧರಿಸಿತು, ನಾನು ಕೇವಲ ಪರದೆಯ ಮೇಲೆ ನಟಿಸುವ ಬೊಂಬೆಯಾಗಿರಬಾರದು, ಬದಲಿಗೆ ಪರದೆಯ ಹಿಂದೆ ನಿಂತು ಕತೆ ಹೇಳುವ ಶಕ್ತಿ ಆಗಬೇಕು ಎಂದು. ಆದರೆ ಒಬ್ಬ ನಟಿ ನಿರ್ದೇಶಕಿ ಆಗುತ್ತೇನೆ ಎಂದಾಗ ಜನ ಆಡಿಕೊಂಡ ಮಾತುಗಳು ಅಷ್ಟಿಷ್ಟಲ್ಲ. ಇವಳಿಗೆ ನಿರ್ದೇಶನ ಮಾಡೋಕ್ಕೆ ಬರುತ್ತಾ? ಇವಳು ಹಬ್ಬಬ್ಬ ಅಂದರೆ ಒಂದು ಸಣ್ಣ ಸಿನಿಮಾ ಮಾಡಬಹುದು ಅನ್ನೋ ಲೇವಡಿಗಳ ನಡುವೆ ಗೀತು ತನ್ನ ಹೋರಾಟ ಶುರು ಮಾಡಿದರು. ತನ್ನ ಆಸೆಗಾಗಿ ಸಿದ್ಧ ಮಾದರಿಗಳನ್ನು ಬದಿಗಿಟ್ಟು ಹೊಸ ಹಾದಿಯಲ್ಲಿ ನಡೆಯಲು ಶುರು ಮಾಡಿದ ಆ ನಿರ್ಧಾರವೇ ಇಂದು ಅವರನ್ನು ಭಾರತೀಯ ಸಿನಿಮಾದ ಕ್ಯಾಪ್ಟನ್ ಸೀಟ್ಗೆ ತಂದು ಕೂರಿಸಿದೆ. ಗೀತು ನಿರ್ದೇಶನದ ಕಡೆ ಹೆಜ್ಜೆ ಇಟ್ಟಾಗ ಇವರ ಹಾದಿ ಸುಗಮವಾಗಿರಲಿಲ್ಲ. ಇಲ್ಲಿಂದ ಶುರುವಾಗಿತ್ತು ಇವರ ಜೀವನದ ಅಸಲಿ ಹೋರಾಟ ಮತ್ತು ಕೈ ಘಟನೆಗಳ ಒಂದು ಸರಣಿ. ಒಂದು ಕಡೆ ಸಮಾಜದ ಹಂಗು, ಇನ್ನೊಂದು ಕಡೆ ವೈಯಕ್ತಿಕ ಕಷ್ಟಗಳು, ನಷ್ಟಗಳು ಇವರನ್ನು ಕಟ್ಟಿ ಹಾಕಲು ಪ್ರಯತ್ನಿಸಿದವು. ಈ ಪಯಣದಲ್ಲಿ ಅವರಿಗೆ ತಗುಲಿದ ದೊಡ್ಡ ಪೆಟ್ಟು ಅಂದರೆ ಅವರ ತಂದೆಯ ನಿಧನ. ಯಾವ ತಂದೆ ಅವರ ಶಿಕ್ಷಣಕ್ಕಾಗಿ ಸಿನಿಮಾವನ್ನು ಬಿಡಿಸಿ ವಿದೇಶಕ್ಕೆ ಕರೆದುಕೊಂಡು ಹೋಗಿದ್ರೋ, ಯಾರನ್ನು ನೋಡಿ ಗೀತು ಬೆಳೆದಿದ್ರೋ ಆ ಆಧಾರ ಸ್ತಂಭವೇ ಕುಸಿದು ಹೋದಾಗ ಗೀತು ದಿಕ್ಕು ತೋಚದಂತಾದರು. ಆದರೆ ಆ ನೋವನ್ನೇ ಶಕ್ತಿಯಾಗಿ ಬಳಸಿಕೊಂಡ ಅವರು, ನಾನು ಏನೇ ಸಾಧಿಸಿದರೂ ಅದು ನನ್ನ ತಂದೆ ಹೆಮ್ಮೆ ಪಡುವಂತಿರಬೇಕು ಎಂದು ಸಂಕಲ್ಪ ತೊಟ್ಟರು. ಇನ್ನು ವೃತ್ತಿ ಬದುಕಿನ ಕೈ ಘಟನೆಗಳನ್ನು ನೋಡೋದಾದರೆ ಅವರು ಲಯರ್ಸ್ ಡೈಸ್ ಎಂಬ ತನ್ನ ಮೊದಲ ಫೀಚರ್ ಫಿಲ್ಮ್ ಮಾಡಲು ಹೊರಟಾಗ ಅನುಭವಿಸಿದ ಅವಮಾನಗಳು ಅಷ್ಟಿಷ್ಟಲ್ಲ. ಒಬ್ಬ ಮಾಜಿ ನಟಿ ಸಿನಿಮಾ ಮಾಡ್ತಾರೆ ಅಂದಾಗ ಯಾರೂ ಹಣ ಹೂಡಲು ಮುಂದೆ ಬರಲಿಲ್ಲ. ಹೆಣ್ಣು ಮಕ್ಕಳಿಗೆ ಆ್ಯಕ್ಷನ್ ಕಟ್ ಅಂತೆಲ್ಲ ಗೊತ್ತಾಗಲ್ಲ ಅನ್ನೋ ಮಾತನ್ನು ಅವರ ಮುಖದ ಮುಂದೆ ಆಡಿದವರಿದ್ದರು. ಬಜೆಟ್ ಕೊರತೆಯಿಂದಾಗಿ ಸಿನಿಮಾ ಅರ್ಧಕ್ಕೆ ನಿಲ್ಲುವ ಅಂತ ತಲುಪಿತು. ಆಗ ಗೀತು ಕುಗ್ಗಲಿಲ್ಲ. ಬದಲಿಗೆ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಒಡವೆ, ಆಸ್ತಿ ಎಲ್ಲವನ್ನ ಪಣಕ್ಕಿಟ್ಟು ಸಿನಿಮಾ ಪೂರ್ತಿಗೊಳಿಸಿದರು. ಸಿನಿಮಾ ಬಿಡುಗಡೆಯಾದಾಗ ಅಂದು ಲೇವಡಿ ಮಾಡಿದವರೇ ಎದ್ದು ನಿಂತು ಚಪ್ಪಾಳೆ ತಟ್ಟುವಂತಾಯಿತು. ಯಾಕಂದರೆ ಆ ಸಿನಿಮಾ ಆ ವರ್ಷ ಭಾರತದ ಪರವಾಗಿ
ಆಸ್ಕರ್ ರೇಸ್ಗೆ ಅಧಿಕೃತವಾಗಿ ಆಯ್ಕೆಯಾಗಿದ್ದು. ಆದರೆ ಯಶಸ್ಸಿನ ನಡುವೆಯೂ ಕಹಿ ಘಟನೆಗಳು ಬೆಂಬಿಡಲಿಲ್ಲ. ಗೀತು ಯಾವಾಗಲೂ ಸಮಾಜದ ಕರಾಳ ಮುಖಗಳನ್ನು ತನ್ನ ಸಿನಿಮಾದಲ್ಲಿ ತೋರಿಸಲು ಇಷ್ಟಪಡುತ್ತಿದ್ದರು. ಅವರು ಮೂತೋನ್ ಸಿನಿಮಾ ಮಾಡುವಾಗ ಲಕ್ಷದ್ವೀಪದಂಥ ಕಠಿಣ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಬೇಕಿತ್ತು. ಅಲ್ಲಿನ ಪುರುಷ ಪ್ರಧಾನ ಗ್ಯಾಂಗ್ಗಳು ಒಬ್ಬ ಮಹಿಳೆ ಬಂದು ತಮ್ಮ ಪ್ರದೇಶದಲ್ಲಿ ಆರ್ಡರ್ ಮಾಡುವುದನ್ನು ಸಹಿಸಿಕೊಳ್ಳಲಿಲ್ಲ. ಶೂಟಿಂಗ್ ಸೆಟ್ನಲ್ಲಿ ಗಲಾಟೆಗಳು ನಡೆದವು. ಕೆಲಸಕ್ಕೆ ಅಡ್ಡಿಪಡಿಸಲಾಯಿತು. ಆದರೂ ಗೀತು ಒಬ್ಬಂಟಿ ಹೋರಾಟಗಾರ್ತಿಯಂತೆ ನಿಂತು ಕೆಲಸ ಮುಗಿಸಿದರು. ಅವರಿಗೆ ಸಿನಿರಂಗದ ಒಳ ರಾಜಕೀಯದ ಕೈ ಅನುಭವ ಕೂಡ ಇತ್ತು. ನಟಿಯಾಗಿರುವಾಗ ಕಿರುಕುಳ ನೀಡಲು ನೋಡಿದವರಿಗೆ, ಅವಮಾನ ಮಾಡಿದವರಿಗೆ ತನ್ನ ಕಲೆ ಮತ್ತು ಕೆಲಸದ ಮೂಲಕವೇ ಉತ್ತರ ಕೊಡಬೇಕೆಂದು ನಿರ್ಧರಿಸಿದ ಗೀತು ಪ್ರತಿಯೊಂದು ಕಹಿ ಘಟನೆಯನ್ನು ಒಂದು ಪಾಠವಾಗಿ ಸ್ವೀಕರಿಸಿದರು. ಈ ನೋವು ಮತ್ತು ಹೋರಾಟಗಳೇ ಅವರ ಸಿನಿಮಾದಲ್ಲಿನ ಪಾತ್ರಗಳಿಗೆ ಒಂದು ರೀತಿಯ ರಗಡ್ ಮತ್ತು ಡಾರ್ಕ್ ಶೇಡ್ ನೀಡಲು ಕಾರಣವಾಯಿತು. ಅದೇ ಡಾರ್ಕ್ ಶೇಡ್ ಇಂದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಅಚ್ಚುಮೆಚ್ಚಾಗಿದೆ. ಇಡೀ ಭಾರತ KGF ಚಾಪ್ಟರ್ 2 ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಹೆಜ್ಜೆ ಏನು ಎಂದು ಕಾಯ್ತಿದ್ದ ಕಾಲವದು. ದೊಡ್ಡ ದೊಡ್ಡ ಬಾಲಿವುಡ್ ಮತ್ತು ಟಾಲಿವುಡ್ ನಿರ್ದೇಶಕರು ಯಶ್ ಅವರ ಕಾಲ್ಶೀಟ್ಗಾಗಿ ಸಾಲು ನಿಂತಿದ್ರು. ಎಲ್ಲರೂ ಯಶ್ ಅವರಿಂದ ಮತ್ತೊಂದು KGF ಮಾದರಿಯ ಮಾಸ್ ಸಿನಿಮಾ ನಿರೀಕ್ಷಿಸುತ್ತಿದ್ದರು. ಆದರೆ ಯಶ್ ಅವರ ಮನಸ್ಸಿನಲ್ಲಿ ಓಡುತ್ತಿದ್ದುದು ಬೇರೆ. ಅವರಿಗೆ ಬೇಕಾಗಿದ್ದು ಕೇವಲ ಆ್ಯಕ್ಷನ್ ಸಿನಿಮಾ ಅಲ್ಲ, ಬದಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಬಲ್ಲ ಒಂದು ಬಲವಾದ ಕತೆ. ಅಂತಹ ಸಮಯದಲ್ಲಿ ಯಶ್ ಅವರ ಕಣ್ಣಿಗೆ ಬಿದ್ದಿದ್ದೇ ಗೀತು ಮೋಹನ್ ದಾಸ್ ಅವರ ಕೆಲಸ. ಗೀತು ಅವರ ಮೂತೋನ್ ಸಿನಿಮಾ ನೋಡಿದ ಯಶ್ ಆ ನಿರ್ದೇಶಕಿಯ ಕತೆ ಹೇಳುವ ರೀತಿಗೆ ಮಾರು ಹೋಗಿದ್ರು. ಗೀತು ಮತ್ತು ಯಶ್ ಅವರ ಮೊದಲ ಭೇಟಿ ಒಂದು ವಿಶೇಷವಾದ ಕತೆ. ಗೀತು ಅವರು ಯಶ್ ಅವರನ್ನು ಭೇಟಿಯಾಗಿ ಕೇವಲ ಒಂದು ಎಳೆಯನ್ನ ಲೈನ್ ಹೇಳಿದಾಗ ಯಶ್ ಅವರಿಗೆ ಅಲ್ಲಿ ಕಂಡಿದ್ದ ಒಬ್ಬ ಸಾಮಾನ್ಯ ನಿರ್ದೇಶಕಿಯನ್ನಲ್ಲ, ಬದಲಿಗೆ ಸಿನಿಮಾ ಬಗ್ಗೆ ಅಪಾರವಾದ ಹಸಿವಿರುವ ಒಬ್ಬ ಕ್ರೇಜಿ ಮೇಕರನ್ನು. ಗೀತು ಅವರು ತಾನು ಕಂಡುಕೊಂಡಿದ್ದ ಗೋವಾದ ಡ್ರಗ್ ಮಾಫಿಯಾ ಮತ್ತು ಭೂಗತ ಜಗತ್ತಿನ ಕರಾಳ ಕಥೆಯನ್ನು ಯಶ್ ಮುಂದೆ ತೆರೆದಿಟ್ರು. ಈ ಕಥೆಯಲ್ಲಿ ಗೀತು ಕಂಡಿದ್ದ ಜಗತ್ತು ಎಷ್ಟು ಭಯಾನಕವಾಗಿತ್ತೆಂದರೆ ಯಶ್ ಅವರಿಗೆ ಇದು ಸಿನಿಮಾ ಅನ್ನಿಸುವುದಕ್ಕಿಂತ ಹೆಚ್ಚಾಗಿ ಒಂದು ಡಾರ್ಕ್ ಫೇರಿ ಟೇಲ್ ಅಂತ ದೊಡ್ಡವರಿಗಾಗುವ ಮಾಯಲೋಕದ ಕಥೆಯಂತೆ ಕಂಡಿತ್ತು. ಅಲ್ಲಿಂದ ಶುರುವಾಯಿತು ಸುಮಾರು 1.5 ವರ್ಷಗಳ ಸುದೀರ್ಘ ಕಾಯುವಿಕೆ. ಯಶ್ ಮತ್ತು ಗೀತು ಸೇರಿ ಸ್ಕ್ರಿಪ್ಟನ್ನು 106 ಬಾರಿ ತಿದ್ದಿ ತೀಡಿದ್ರು. ಜನರು ಯಶ್ 19 ಅಪ್ಡೇಟ್ ಇಲ್ಲದೆ ಸುಸ್ತಾಗಿದ್ರು. ಒಳಗಡೆ ಈ ಜೋಡಿ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿಸುತ್ತಿತ್ತು. ಗೀತು ಅವರಿಗೆ ಯಶ್ ಮೇಲೆ ಎಷ್ಟು ನಂಬಿಕೆ ಇತ್ತೆಂದರೆ, ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು ಯಶ್ ಅವರು ಸ್ಕ್ರಿಪ್ಟ್ ವಿಷಯದಲ್ಲಿ ಗೀತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರು. ಟಾಕ್ಸಿಕ್ ಎಂಬ ಹೆಸರು ಬಂದಿದ್ದ ಸಿನಿಮಾದಲ್ಲಿರುವ ಆ ಪಾತ್ರದ ತೀವ್ರತೆಯಿಂದ. ಇಲ್ಲಿ ಕೇವಲ ಹೊಡೆದಾಟವಿಲ್ಲ, ಬದಲಿಗೆ ಪ್ರತಿಯೊಂದು ಪಾತ್ರದ ಹಿಂದೆಯೂ ಒಂದು ವಿಷಕಾರಿ ಟಾಕ್ಸಿಕ್ ಅಂದರೆ ಹಿನ್ನೆಲೆ ಇದೆ ಎಂದು ಗೀತು ರೂಪಿಸಿದರು. ಈ ಸಿನಿಮಾದ ಶೂಟಿಂಗ್ ಹಂತದಲ್ಲೂ ಗೀತು ತನ್ನ ಹಠವನ್ನು ಬಿಡಲಿಲ್ಲ. ಲಂಡನ್ನಲ್ಲಿ ಸಿನಿಮಾ ಪ್ರೀ ಪ್ರೊಡಕ್ಷನ್ ಕೆಲಸ ನಡೆಯುವಾಗ ಗೀತು ತನ್ನ ವಿಷನ್ ಅನ್ನು ಉಳಿಸಿಕೊಳ್ಳಲು ಅಂತಾರಾಷ್ಟ್ರೀಯ ತಂತ್ರಜ್ಞರ ಜೊತೆ ಎಷ್ಟೋ ಸಾರಿ ವಾದಕ್ಕಿಳಿದಿದ್ದು ಇದೆ. ಒಬ್ಬ ಮಹಿಳೆಯಿಂದ ಬೃಹತ್ ಸಿನಿಮಾವನ್ನು ಹ್ಯಾಂಡಲ್ ಮಾಡಬಲ್ಲರ ಎಂದು ಹೊರಗಿನವರೆಲ್ಲ ಸಂದೇಹ ವ್ಯಕ್ತಪಡಿಸಿದಾಗಲೆಲ್ಲ ಯಶ್ ಅವರ ಬೆಂಬಲ ಮತ್ತು ಗೀತು ಅವರ ಛಲ ಆ ಎಲ್ಲ ಸಂದೇಹಗಳಿಗೆ ಉತ್ತರ ನೀಡಿತ್ತು. ಯಶ್ ಅವರ ಮ್ಯಾನರಿಸಮ್ ಮತ್ತು ಗೀತು ಅವರ ರಾ ವಾಸ್ತವದ ಮೇಕಿಂಗ್ ಶೈಲಿ ಎರಡೂ ಒಂದಾದಾಗ ಅಲ್ಲಿ ಟಾಕ್ಸಿಕ್ ಎಂಬ ಜ್ವಾಲಾಮುಖಿ ಸ್ಫೋಟಿಸಲು ಸಿದ್ಧವಾಯಿತು. ಇದು ಕೇವಲ ಒಬ್ಬ ನಟ ಮತ್ತು ನಿರ್ದೇಶಕಿ ಒಪ್ಪಂದವಾಗಿರಲಿಲ್ಲ, ಬದಲಿಗೆ ಭಾರತೀಯ ಚಿತ್ರರಂಗದ ಚಹರೆಯನ್ನೇ ಬದಲಿಸುವ ಇಬ್ಬರು ಸಂಘರ್ಷದ ಹಾದಿಯಿಂದ ಬಂದ ಪ್ರತಿಭೆಗಳ ಒಂದು ಯುದ್ಧವಾಗಿತ್ತು. ಸಿನಿಮಾ ಸೆಟ್ ಏರಿದ ಮೇಲೆ ಎಲ್ಲವೂ ಸುಗಮವಾಗುತ್ತೆ ಎಂದುಕೊಂಡ್ರೆ ಅದು ತಪ್ಪು. ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ಶುರುವಾದ ಮೇಲೆ ಗೀತು ಮೋಹನ್ ದಾಸ್ ಮತ್ತಷ್ಟು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಸುಮಾರು 800ರಿಂದ 1000 ಜನರಿರುವ ಬೃಹತ್ ಸೆಟ್ಟನ್ನು ಒಬ್ಬ ಮಹಿಳೆ ಮುನ್ನಡೆಸುತ್ತಿದ್ದಾರೆ ಎಂದರೆ ಇಡೀ ಇಂಡಸ್ಟ್ರಿ ಆಶ್ಚರ್ಯದಿಂದ ನೋಡ್ತಿತ್ತು. ಆದರೆ ಗೀತು ಅವರಿಗೆ ಆಶ್ಚರ್ಯ ಆಗಿದ್ದು ಸವಾಲುಗಳು ಎದುರಾದಾಗ ಅಲ್ಲ, ಬದಲಿಗೆ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಸಿಕ್ಕಾಗ. ಬೆಂಗಳೂರಿನ ಪೀಣ್ಯದ ಸುತ್ತಮುತ್ತ ಬೃಹತ್ ಸೆಟ್ ನಿರ್ಮಾಣ ಮಾಡುವಾಗ ಪರಿಸರ ನಿಯಮಗಳ ಉಲ್ಲಂಘನೆಯ ಆರೋಪ ಕೇಳಿ ಬಂತು. ಕಾನೂನು ಸಮರಗಳು ನಡೆದವು. ಎಷ್ಟೋ ಸಲ ಚಿತ್ರೀಕರಣ ನಿಲ್ಲುವ ಹಂತಕ್ಕೆ ಬಂದರೂ ಗೀತು ಧೃತಿಗೆಡಲಿಲ್ಲ. ಯಾಕಂದರೆ ಕಷ್ಟ ಮತ್ತು ಕೈ ಘಟನೆಗಳು ಅವರ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದವು. ಗೀತು ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಈ ಸಿನಿಮಾದಲ್ಲಿ ನಟಿಯಾಗಿ ನಯನತಾರಾ, ಕಿಯಾರಾ, ಅಡ್ವಾಣಿ ಅಂತ ದಕ್ಷಿಣ ಮತ್ತು ಉತ್ತರದ ದೊಡ್ಡ ತಾರೆಗಳನ್ನು ತಂದಿದ್ದು ಗೀತು ಅವರ ಕಥೆಯ ಶಕ್ತಿ. ಅವರು ನಟಿಯರಿಗೆ ಕೇವಲ ಗ್ಲಾಮರ್ ಗೊಂಬೆಗಳ ಪಾತ್ರ ನೀಡಲಿಲ್ಲ, ಬದಲಿಗೆ ಕಥೆಯ ಗತಿಯನ್ನೇ ಬದಲಿಸುವಂಥ ಬಲವಾದ ಪಾತ್ರಗಳನ್ನು ರೂಪಿಸಿದ್ದಾರೆ. ಶೂಟಿಂಗ್ ಸೆಟ್ನಲ್ಲಿ ಗೀತು ಎಷ್ಟು ಪರ್ಫೆಕ್ಷನಿಸ್ಟ್ ಅಂದರೆ ಒಂದು ಸಣ್ಣ ಎಕ್ಸ್ಪ್ರೆಷನ್ ಸರಿಯಾಗಿ ಬರುವವರೆಗೂ ಅವರು ಬಿಡ್ತಿರಲಿಲ್ಲ. ಇತ್ತ ರಾಕಿಂಗ್ ಸ್ಟಾರ್ ಯಶ್ ಕೂಡ ಗೀತು ಅವರ ಈ ಆಟವನ್ನು ಕಂಡು ಫಿದಾ ಆಗಿದ್ರು.
ಈಗ ಜನರಲ್ಲಿರೋ ದೊಡ್ಡ ಕುತೂಹಲ ಅಂದರೆ ಈ ಟಾಕ್ಸಿಕ್ ಅನ್ನೋ ಹೆಸರಿನ ಹಿಂದೆ ಇರೋ ಮರ್ಮವೇನು. ಗೀತು ಅವರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ರೀತಿಯ ಕೆಟ್ಟ ಅಥವಾ ವಿಷಕಾರಿ ಗುಣವಿರುತ್ತೆ. ಅದನ್ನು ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬಳಸಿಕೊಳ್ಳುತ್ತಾನೆ ಅನ್ನೋದೇ ಈ ಸಿನಿಮಾದ ಹೈಲೈಟು. ಗೀತು ಅವರು ತನ್ನ ಬದುಕಿನಲ್ಲಿ ಕಂಡ ಅವಮಾನಗಳು, ಸೋಲುಗಳು ಮತ್ತು ಚಿತ್ರರಂಗದ ಕಹಿ ಅನುಭವಗಳನ್ನೆಲ್ಲ ಈ ಸಿನಿಮಾದ ಪಾತ್ರಗಳ ಭಾವನೆಗಳಲ್ಲಿ ಇರಿಸಿದ್ದಾರೆ. ಹಾಗಾಗಿಯೇ ಈ ಸಿನಿಮಾ ಕೇವಲ ಆ್ಯಕ್ಷನ್ ಆಗಿ ಉಳಿಯದೆ ಒಂದು ಎಮೋಷನಲ್ ಜರ್ನಿ ಕೂಡ ಆಗಲಿದೆ. ಕೊನೆಯದಾಗಿ ಹೇಳಬೇಕಂದ್ರೆ ಗೀತು ಮೋಹನ್ ದಾಸ್ ಅವರ ಕತೆ ಎಲ್ಲರಿಗೂ ಒಂದು ಪಾಠ ಅಂತ ಹೇಳಬಹುದು. ಯಾಕಂದರೆ ಬಾಲನಟಿಯಾಗಿ ಬಂದು ನಟಿಯಾಗಿ ಅವಮಾನಗಳನ್ನು ಸಹಿಸಿ ಇಂದು ಸಾವಿರಾರು ಕೋಟಿ ವ್ಯವಹಾರದ ಸಿನಿಮಾದ ಸಾರಥಿಯಾಗಿರೋದು ಸಾಮಾನ್ಯ ವಿಷಯವಲ್ಲ. ಅವರ ಈ ಪ್ರಯಾಣ ನಮಗೆ ಹೇಳೋದು ಒಂದೇ, ನಿಮ್ಮ ಮೇಲೆ ನಿಮಗಿರೋ ನಂಬಿಕೆ ಜಗತ್ತಿನ ಎಲ್ಲ ಟೀಕೆಗಳಿಗಿಂತ ದೊಡ್ಡದು ಅಂತ. ಯಶ್ ಮತ್ತು ಗೀತು ಅವರ ಈ ಟಾಕ್ಸಿಕ್ ಕಾಂಬಿನೇಷನ್ ಬೆಳ್ಳಿ ಪರದೆ ಮೇಲೆ ಎಂಥ ಮ್ಯಾಜಿಕ್ ಮಾಡಲಿದೆ ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕಿದೆ. ಒಬ್ಬ ಧೀಮಂತ ಮಹಿಳೆಯ ವಿಷನ್ ಮತ್ತು ಒಬ್ಬ ಸೂಪರ್ ಸ್ಟಾರ್ನ ಛಲ ಒಂದಾದಾಗ ಇತಿಹಾಸ ಸೃಷ್ಟಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ. ನಿಮಗೆ ಈ ಗೀತು ಮೋಹನ್ ದಾಸ್ ಅವರ ಈ ಲೈಫ್ ಸ್ಟೋರಿ ಅಥವಾ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಟಾಕ್ಸಿಕ್ ಎಂದು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಥವಾ ಟಾಪಿಕ್ ಆಗಿ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.